ಸುವರ್ಣ. ಪ್ರೀತಿಯ ಸವಾರಿ ಹೇಳಿ ಬಾವಾ. ಬಾಮೈದ, ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಕಣೋ. ಅದು ಪಾರು ಮನೆ ಬಿಟ್ಟು ಹೊರಟೋಗಿದ್ದಾಳೆ. ವಾಟ್? ಪಾರು ಮನೆ ಬಿಟ್ಟು ಹೋಗಿದ್ದಾಳ? ಯಾಕೆ? ಎಲ್ಲಿಗೆ? ಯಾಕೆ ಅಂದ್ರೆ ಏನು ಅಲ್ಲ, ಇದೆಲ್ಲ ಬೇಕಾಗಿತ್ತ ಬಾಮೈದ ನಿನಗೆ? ಏನೇನೋ ಎಡವಟ್ಟಾಗಿ ಎಲ್ಲ ಸರಿ ಹೋಗೋದ್ರಲ್ಲಿತ್ತು, ಅಂಥದ್ರಲ್ಲಿ ಈ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಇವೆಲ್ಲ ಬೇಕಾಗಿತ್ತ? ಅಲ್ಲೋ, ನೀನಿನ್ನೂ ಅವಳನ್ನ ಪ್ರೀತಿಸ್ತಾ ಇಲ್ವಾ? ಅವಳನ್ನ ಕಾಪಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ವಾ ನಿನಗೆ? ಅಥವಾ ಏನಿದನ್ನೆಲ್ಲ ತಮಾಷೆ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಐ ಆಮ್ ಸಾರಿ ಬಾವಾ. ಅದೇನಂದ್ರೆ ಅದೆಲ್ಲ ಏನೋ ನನಗೆ ಗೊತ್ತಿಲ್ಲಪ್ಪ, ನನಗೆ ಬೇಕಾಗೂ ಇಲ್ಲ. ಪಾರು ನಿಜವಾಗ್ಲೂ ಬೇಜಾರಾಗಿದ್ಲು, ಆ ಬೇಜಾರಿನಲ್ಲೇ ಊರು ಬಿಟ್ಟು ಹೋದ್ ಅಷ್ಟೇ. ಬಾವಾ ಅವಳಿಗೆ ಬೇಜಾರಾಗಿದೆ, ಅದು ಗೊತ್ತು. ಆದರೆ ಊರಿಗೆ ಹೊರಟ್ಬಿಟ್ರೆ ಹೇಗೆ? ಅಮ್ಮ ಎಲ್ಲಿಗೆ ಹೋದ್ಲು? ಆರ್ಯನ್, ಜಸ್ಟ್ ಶಟ್ ಅಪ್. ಇದೆಲ್ಲ ಆಗಿರೋದು ನೀನ್ ಕೊಟ್ಟಿದ್ದ ಸ್ಟುಪಿಡ್ ಐಡಿಯಾ ಇಂದಾನೆ. ಇದ ನನ್ನ ಪ್ರಾಬ್ಲಮ್ ಅಲ್ಲ. ಸಾಕು, ಸುಮ್ಮನೆ ಕೂತ್ಕೋ. ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ದಾಮೈದ, ಅವಳು ಹೇಳ್ತಿದ್ಲು ಅವ್ರ ಊರು ಐಹೊಳೆಗೆ ಹೋಗ್ಬೇಕು ಅಂತ. ಅದಕ್ಕೂ ಮುಂಚೆ 5 ಗಂಟೆಗೆ ಬಸ್ ಇದೆ ಅಂತೇನೋ ಹೇಳ್ತಾ ಇದ್ಲು. ನೋಡಪ್ಪ, ನೀನು ಹೋಗಿ ತಡೆಯೋದಾದ್ರೆ ತಡಿ. ನಾವು ಪ್ರಯತ್ನ ಪಟ್ವಿ, ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ನೋಡು ನಿನ್ನ ಕೈಲಾಗುತ್ತೋ ಇಲ್ವೋ ಅಂತ. ಓಕೆ, ನಾನು ಅದನ್ನು ನೋಡ್ಕೋತೀನಿ. ಯು ಡೋಂಟ್ ವರಿ, ನಾನು ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಐಹೊಳೆಗೆ ಹೋಗೋ ಬಸ್ಸು ಇಲ್ಲಿಂದಾನೇ ಹೋಗೋದು. ಎಲ್ಲಿ ವಿಚಾರಿಸೋದು? ಎಕ್ಸ್ಕ್ಯೂಸ್ ಮೀ, 5 ಗಂಟೆಗೆ ಹೋಗೋ ಐಹೊಳೆ ಬಸ್ ಹೊರಟೋಯ್ತಾ? ಇನ್ನೂ ಇಲ್ಲ ಸರ್, ಇನ್ನೊಂದು 10 ನಿಮಿಷ ಬರುತ್ತೆ. ಹೌದಾ? ಇನ್ನೂ 10 ನಿಮಿಷ ಟೈಮ್ ಇದೆಯಾ? ಓಕೆ. ಪಾರು ಎಲ್ಲೂ ಕಾಣ್ತಿಲ್ವಲ್ಲ. ಇವರೇ, ಪಾರುನೇನಾದ್ರೂ ನೋಡಿದ್ರಾ? ಡ್ಯಾಡ್, ಬನ್ನಿ ಇಲ್ಲಿ. ಪಾರು ಅಂದ್ರೆ ಅವ್ರೇನ್ ಸಿನಿಮಾ ಹೀರೋಯಿನ್ನ? ಓ ಹೌದಲ್ವಾ, ಸಾರಿ. ಮತ್ತೆ ಫೋಟೋ ತೋರ್ಸ್ ಕೇಳಿ. ಓಕೆ, ಹಾಗೆ ಮಾಡ್ತೀನಿ. ನೋಡಿ, ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ ಸರ್, ನೋಡಲಿಲ್ಲ. ಇವ್ರಿಗೆ ಉದ್ದ ಕೂದಲು, ಕರ್ಲಿ ಇರುತ್ತೆ. ಡ್ರೆಸ್ಸು ವೈಟ್ ಸ್ಯಾರಿ ಉಟ್ಕೊಂಡ್ಬಂದಿದ್ದಾರೆ ಅನ್ಸುತ್ತೆ. ಇಲ್ಲ ಸರ್, ಇವ್ರು ನೋಡಿಲ್ಲ. ಇಟ್ಸ್ ಓಕೆ. ದಾದಾ, ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಸರ್, ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಮೇಡಮ್, ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಬಸ್ ಸ್ಟ್ಯಾಂಡ್ಗೆ ಹೋಗಿರ್ತಾಳೆ ಅಂತ ತಾನೇ ಬಾಬಾ ಹೇಳಿದ್ದು. ಎಲ್ಲಿ ಹೋಗಿರ್ತಾಳೆ? ಐಹೊಳೆ ಬಸ್ಸು ಇನ್ನೂ ಹೋಗೇ ಇಲ್ಲ ಅಂತಿದ್ದಾರೆ. ಇಲ್ಲಿ ನೋಡಿದ್ರೆ ಪಾರು ಕಾಣಿಸ್ತಿಲ್ಲ. ಮತ್ತೆ ಎಲ್ಲಿ ಹೋಗಿದ್ದಾಳೆ? ಇವಳೇನು ಫ್ಲೈಟ್ನಲ್ಲಿ ಹೋಗಿಲ್ಲ ಅಲ್ವಾ? ಡ್ಯಾಡ್, ಅವ್ರು ಹೋಗ್ತಿರೋದು ಐಹೊಳೆಗೆ, ಹೈದರಾಬಾದ್ಗಲ್ಲ. ಟ್ರೈನಲ್ಲಿ ಹೋಗಿರಲ್ಲ ಅಲ್ವಾ? ಹೋಗಿರ್ಬೋದೇನೋ.
ಆದ್ರೆ ಸುಭಾಷ್ ಮಾವ ಆಗ ಹೇಳಿದ್ರ ಬಸ್ನಲ್ಲಂತ ತಾನೇ ಹೇಳಿದ್ದು. ಸ್ವಲ್ಪ ಸಮಾಧಾನವಾಗಿರಿ, ಏನೇನೋ ಮಾತಾಡಕ್ ಹೋಗ್ಬೇಡಿ. ನೀನು ಏನೇನೋ ಮಾತಾಡಬೇಡ, ಸುಮ್ಮನೆ ಇರು. ನಾನು ನಿನ್ನ ಮಾತು ಕೇಳಿನೇ ಸಿಗಾಕೊಂಡಿರೋದು. ನೀನು ಆ ಸ್ಟುಪಿಡ್ ಐಡಿಯಾ ಕೊಡದೇ ಇದ್ದಿದ್ರೆ ನಾನು ಪಾರು ಹತ್ರ ಹಾಗೆ ಕೇಳ್ತಿರ್ಲಿಲ್ಲ. ಅವಳು ಬೇಜಾರಾಗಿ ಹೋಗ್ತಿರ್ಲಿಲ್ಲ. ದಯವಿಟ್ಟು ಇನ್ನು ಮುಂದೆ ಯಾವ ಸಜೆಷನ್ನು ಕೊಡಬೇಡ, ಪುಣ್ಯ ಬರುತ್ತೆ. ಸಾಕು, ಅಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತ ಅನ್ನೋದಕ್ಕೆ ನಾನಲ್ಲ ಕಾರಣ. ಡ್ಯಾಡ್, ಆ ಆಂಟಿನ್ ಕೇಳೋಣ. ಅಲ್ಲಿರೋ ಎಲ್ಲ ಆಂಟಿರ್ನು ಕೇಳ್ಬಿಡು, ನಾನು ಯಾಕೆ ಕೇಳಬೇಕು? ಮತ್ ಬೇರೆ ಆಪ್ಷನ್ ಇದೆಯಾ? ಅದು ಸರಿನೇ, ಬೇರೆ ಆಪ್ಷನ್ ಇಲ್ಲ. ನಡಿ ಟ್ರೈ ಮಾಡೋಣ. ಮೇಡಮ್, ಎಕ್ಸ್ಕ್ಯೂಸ್ ಮೀ, ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ಮೇಡಮ್ ನೀವು? ಎಕ್ಸ್ಕ್ಯೂಸ್ ಮೀ, ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ ಮೇಡಮ್? ಮೋಸ್ಟ್ಲಿ ವೈಟ್ ಸ್ಯಾರಿ ಉಟ್ಟಿರ್ತಾರೆ, ಕರ್ಲಿ ಹೇರ್, ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಒಂದ್ಸಲಿ ನೋಡಿದ್ರೆ ನೆನಪಲ್ಲಿ ಉಳಿಯುವಂಥ ಮುಖ. ಸಾರಿ, ನಾನು ಇವ್ರನ್ನ ನೋಡಿಲ್ಲ. ಥ್ಯಾಂಕ್ ಯು. ಆರ್ಯನ್, ನನ್ಗೆ ಯಾಕೋ ಇದು ವಿಚಿತ್ರ ಅನ್ನಿಸ್ತಾ ಇದೆ. ನನ್ನ ಪಾರು ಬಗ್ಗೆ ಯಾರ ಹತ್ರ ವಿಚಾರಿಸಿದ್ರು ಅವ್ರು ಉತ್ತರ ಕೊಟ್ರೆ ನನ್ನ ಕಿವಿಗೆ ಅದು ಪಾರು ವಾಯ್ಸ್ ಥರನೇ ಕೇಳಿಸ್ತಾ ಇದೆ. ಇಲ್ಲ ಡ್ಯಾಡ್, ನನಗೂ ಅಮ್ಮ ಮಾತಾಡ್ದಾಗೆ ಅನಿಸ್ತಿದೆ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಹಲೋ, ತಾವಿನ್ನೂ ಸ್ವಲ್ಪ ಮಾತಾಡ್ತೀರಾ? ಎಕ್ಸ್ಕ್ಯೂಸ್ ಮೀ, ಐಹೊಳೆ ಬಸ್ಸು ಐಹೊಳೆಗೆ ಹೋಗುತ್ತಾ? ಎಕ್ಸ್ಕ್ಯೂಸ್ ಮೀ, ಹಲೋ, ಐಹೊಳೆ ಬಸ್ಸು ಐಹೊಳೆಗೆ ಹೋಗ್ದೆ, ಇನ್ ಎಲ್ಗೆ ಹೋಗುತ್ತೆ? ಡ್ಯಾಡ್, ಇದು ಅಮ್ಮನ್ ಡಬಲ್ ರೋಲು. ವಾಟ್ ಇಸ್ ದಿಸ್? ಐ ಸೀರಿಯಸ್ಲಿ ಡೋಂಟ್ ಲೈಕ್ ದಿಸ್. ಬಾಯ್ ಫ್ರೆಂಡ್ ಆಗಿ ಗರ್ಲ್ ಫ್ರೆಂಡ್ ಅನ್ನು ಇಷ್ಟೊತ್ತು ವೇಟ್ ಮಾಡಿಸೋದಾ? ಗರ್ಲ್ ಫ್ರೆಂಡಾ? ಎಸ್. Hold this. And that one too. Sweetheart, you hold this. And now, follow me. ಡ್ಯಾಡ್, ಅಮ್ಮಂಗೆ ಏನಾಯ್ತು? ಏನೇ ಆಗಿರಲಿ, ಒಳ್ಳೇದೇ ಆಗಿದೆ. ನಡಿ ನಡಿ. ಡಿನ್ನರ್ಗೆ ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಯಾರನ್ನಾದ್ರೂ ಕೇಳೋಣ ಅಂದರೆ ಈಗ ಯಾರೂ ಇಲ್ಲ. ಸರಿಯಾಗಿ ಹೇಳಿದ್ರಿ ಸೀತಮ್ಮ. ನಿನ್ನೆ ತನಕ ಇಬ್ಬರಿಬ್ಬರಿದ್ರು ಈ ಮನೆಯಲ್ಲಿ. ಈಗ ನೋಡಿದರೆ ಒಬ್ಬರು ಪತ್ತೆ ಇಲ್ಲ. ಆ ಕಡೆ ಪಾರು ಮೇಡಮ್ಮೂ ಇಲ್ಲ, ಈ ಕಡೆ ಬಿಂದಿಯಾ ಮೇಡಮ್ಮೂ ಇಲ್ಲ. ನನಗಂತೂ ಇನ್ನು ಮುಂದೆ ಈ ಮನೆಯ ಜವಾಬ್ದಾರಿಯನ್ನು ಯಾರು ತಗೊಳ್ತಾರೆ ಅಂತ ಗೊತ್ತಾಗ್ತಿಲ್ಲ. ಈ ಮನೆ ನಿಜವಾಗಿಯೂ ಮನೆ ಅಂತ ಅನ್ನಿಸ್ಲಿಕ್ಕೆ ತುಂಬ ಸಮಯ ಹಿಡಿತದೆ ಬಿಡಿ. ಎಂತ ಸೀತಮ್ಮ ಇದು? ಈ ಯಜಮಾನ್ರು ಯಾರದ್ದೋ ಬ್ಯಾಗ್ ಹೊತ್ಕೊಂಡು ಬರ್ತಾ ಇದ್ದಾರಲ್ಲ. ಏನು ಮಾಡಬೇಕು ಅಂತ ನಾನು ಹೇಳಬೇಕಾ? ಯಜಮಾನ್ರೆ, ಈ ಬ್ಯಾಗ್ ಯಾರದ್ದು? DHGFದು. ಹಾಗಂದ್ರೆ ಏನು ಮುದ್ದು? ಡ್ಯಾಡ್ ಹೊಸ ಗರ್ಲ್ ಫ್ರೆಂಡ್ದು ಅಂತ.
ಇದೆಂತ ಸೀತಮ್ಮ ಇದು? ಈ ಮನೆಗೆ ಇನ್ನೊಂದು ಹೊಸ ಪ್ರವೇಶ. ಸರ್, ನೀವು ಪಾರು ಮೇಡಮ್ನೇ ಹೇಗಾದರೂ ಮಾಡಿ ಒಪ್ಪಿಸಿ ಮನೆಗೆ ಕರ್ಕೊಂಡು ಬರ್ಬೋದಲ್ವಾ? ಸರ್, ಇದನ್ನೆಲ್ಲ ಹೇಳೋದಕ್ಕೆ ನಾನು ಯಾರು? ಆದರೂ ಪಾರು ಮೇಡಮ್ ಜಾಗನ ಈ ಮನೇಲಿ ಬೇರೆ ಯಾರೂ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೌದು ಯಜಮಾನ್ರೆ, ಸೀತಮ್ಮ ಸತ್ಯವಾಗಿ ಹೇಳ್ತಾ ಇದ್ದಾರೆ. ಪಾರು ಮೇಡಮ್ ಈ ಮನೆಗೆ ಒಂದು ರೀತಿ ಮಹಾಲಕ್ಷ್ಮಿ ಇದ್ದ ಹಾಗೆ. ಅವರು ಮನೆ ಬಿಟ್ಟು ಹೋಗಿದ್ದಾರೆ ನಿಜ, ಆದರೆ ಅವರನ್ನು ವಾಪಸ್ಸು ಒಪ್ಪಿಸಿ ಕರ್ಕೊಂಡು ಬರುವುದೇ ಉತ್ತಮ. ಅದನ್ನು ಬಿಟ್ಟು ಅವರ ಜಾಗಕ್ಕೆ ಬೇರೆಯವರನ್ನ ಕರೆದುಕೊಂಡು ಬಂದು ಕೂರಿಸೋದು ನಮ್ಗೆ ಯಾಕೋ ಅಷ್ಟು ಸರಿ ಬರ್ತಾ ಇಲ್ಲ. ಹೌದು ಸರ್, ಪಾರು ಮೇಡಮ್ಗೆ ಪ್ರತಿಯೊಬ್ಬರ ಮೇಲೂ ಪ್ರತಿ ವಿಚಾರದಲ್ಲೂ ಕಾಳಜಿ ಇತ್ತು. ನಾವೇನು ಹೇಳಬೇಕು ಅಂತ ಇರ್ತಿದ್ವೋ ಅದನ್ನ ಅವರೇ ನಮಗಿಂತ ಮುಂಚೆ ಹೇಳ್ತಿದ್ರು. ಆದರೆ ಈಗ ನಮಗೆ ಮತ್ತೆ ಅಂಥವ್ರು ಸಿಗ್ತಾರಾ ಅಂತ ಅನ್ನಿಸ್ಬಿಟ್ಟಿದೆ. ರಾತ್ರಿ ಏನು ಅಡುಗೆ ಮಾಡಬೇಕು ಅಂತ ಯಾರನ್ನು ಕೇಳಲಿ ಅಂತಾನೆ ಗೊತ್ತಾಗ್ತಿಲ್ಲ. ಸೀತಮ್ಮ, ಏನು ಮುದ್ದು? ಏನು ಅವ್ರನ್ನ ಕೇಳಬೇಕಾ? ನನಗಂತೂ ನಂಬೋಕೆ ಆಗ್ತಾ ಇಲ್ಲ. ಯಜಮಾನ್ರೆ, ನೀವು ನಮ್ಮ ಮನೆಯ ಮಹಾಲಕ್ಷ್ಮಿಯನ್ನ ಮತ್ತೆ ಕರ್ಕೊಂಡು ಬಂದ್ರಿ. ನಮಗೆ ಬಹಳ ಖುಷಿ ಆಗ್ತಾ ಉಂಟು. ಪಾರು ಮೇಡಮ್, ನೀವು ಈ ಡ್ರೆಸ್ ಅಲ್ಲಿ? ನನಗೆ ನಂಬೋಕೆ ಆಗ್ತಾ ಇಲ್ಲ. ಈ ಚೇಂಜಸ್ ಗುಟ್ಟೇನೋ? ನನಗೇನು ಗೊತ್ತು, ಅದನ್ನ ನಿಮ್ಮ ಯಜಮಾನ್ರನ್ನ ಕೇಳ್ಕೊಳ್ಳಿ. ಸೀತಮ್ಮ, ಅವ್ರು ಇನ್ನೂ ಈ ಮನೆ ಓನರ್ ಅಲ್ಲ. ಅವ್ರ ಡ್ಯಾಡನ್ ಮದ್ವೆ ಆಗಿಲ್ಲ, ಗೊತ್ತಾಯ್ತಾ? ಅವರು ನನ್ನ ಡ್ಯಾಡ್ಗೆ ಹೊಸ ಗರ್ಲ್ ಫ್ರೆಂಡ್ ಅಷ್ಟೇ. ಅವ್ರು ಒಂದ್ ಸ್ವಲ್ಪ ದಿನ ಈ ಮನೇಲಿದ್ದು ಎಲ್ಲರೂ ಅಡ್ಜಸ್ಟ್ ಆಗ್ತಾರ ಇಲ್ವಾ ಅಂತ ನೋಡ್ಕೊಂಡು ಆಮೇಲೆ ಡ್ಯಾಡನ್ ಮದ್ವೆ ಆಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ. That's right. ಅವರು ನೀವು ರಾತ್ರಿಗೆ ಏನು ಅಡುಗೆ ಮಾಡಬೇಕು ಅಂತ ಹೇಳೋರಲ್ಲ. ಅವ್ರಿಗೇನಿದ್ರು ಡ್ಯಾಡಿ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗ್ಬೇಕು ಅಷ್ಟೇ. ಈಗ ಎಲ್ರಿಗೂ ಏನೇನು ಮಾಡಬೇಕು ಅಂತ ಗೊತ್ತಾಗಿದೆ ಅಲ್ವಾ? ಸೀತಮ್ಮ, ನಿಮ್ಗೆ ರಾತ್ರಿ ಡಿನ್ನರ್ಗೆ ಏನು ತೋಚುತ್ತೋ ಅದು ಮಾಡಿ. ಸರಿ. ಕೃಷ್ಣ, ಲಗೇಜ್ ತಗೋ. ಕೃಷ್ಣಣ್ಣ, ಲಗೇಜ್ ಮೇಲಲ್ಲ, ಗೆಸ್ಟ್ ರೂಮಲ್ಲಿ ಇಡಿ. ಆಯ್ತು ಅಮ್ಮವ್ರೆ. ನಾವಿಬ್ರು ಒಂದೇ ರೂಮ್ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ನಿಮ್ಮ ಹೆಂಡತಿ ಅಲ್ವಲ್ಲ? ಗರ್ಲ್ ಫ್ರೆಂಡ್ ಅಂದಮೇಲೆ ಗೆಸ್ಟ್ ರೂಮಲ್ಲಿ ಇರಬೇಕು, ಅದೇ ಕರೆಕ್ಟ್ ಅಲ್ವಾ? ಓಕೆ ದೆನ್, ಸಿ ಯು ಲೇಟರ್.
ಬಾಯ್. I need your help, baby. ಬೇಬಿ? ಓ ಬೇಬಿ, ನಿನಗಲ್ಲ ಮಗು, ನನಗೆ. ನನ್ನ ಗರ್ಲ್ ಫ್ರೆಂಡ್ ಅಲ್ವಾ? ಐ ಆಮ್ ಕಮಿಂಗ್ ಬೇಬಿ. ಪ್ರೀತಿಯ ಸವಾರಿ ಅಂಬಾರಿ. ಹೆಲೋ. ಓ, ಈಗ ಬರ್ತಿದ್ಯಾ? ನಿನ್ ಗರ್ಲ್ ಫ್ರೆಂಡ್ ಇದೆಲ್ಲ ಮಾಡ್ತಿದ್ದಾಳೆ, ಹೆಲ್ಪ್ ಮಾಡಬಾರ್ದಾ? ಅಫ್ಕೋರ್ಸ್ ಏನು ಮಾಡ್ಬೇಕು ಹೇಳು. ಗೆಟ್ ಮೀ ಹ್ಯಾಂಗರ್ಸ್. ಹೆಲ್ಪ್ ಮಾಡ್ತೀನಿ ಅಂದ್ಯಲ್ಲ, ಅದಕ್ಕೆ ಈ ಬಟ್ಟೆಗಳನ್ನೆಲ್ಲ ಹ್ಯಾಂಗರ್ಗೆ ಹಾಕಿ ವಾರ್ಡ್ರೋಬಲ್ಲಿ ಹ್ಯಾಂಗ್ ಮಾಡು. All right. Everything is done. Perfect. Thank you. You're welcome. ಏನ್ ಮಾಡ್ತಿದ್ಯಾ ಪಾರು? ಪೌಟ್. ಪೌಟ್? ಹಾಗಂದ್ರೆ ಏನು? ಅದನ್ನ ಯಾಕೆ ಮಾಡ್ತಿದ್ದೆ? ಅದಾ, ಇವಾಗೆಲ್ಲ ಅದೇ ಫ್ಯಾಷನ್. ಚೆನ್ನಾಗಿರುತ್ತಲ್ವಾ? ಅದೊಂದು ಜಮಾನ ಇತ್ತಲ್ಲ, ಹುಡುಗಿಯರ ಕೆನ್ನೆ ಕೆಂಪಾಗೋದು, ಅವ್ರು ನಾಚ್ಕೊಳ್ಳೋದು, ಅದೆಲ್ಲ ಇವಾಗಿಲ್ಲ. ಇವಾಗಿದ್ದ ಫ್ಯಾಷನ್ನೇ ಬೇರೆ ಥರ, ಇವಾಗಿರೋ ಲುಕ್ಸೇ ಬೇರೆ ಥರ. ಹುಡುಗರಿಗೆಲ್ಲ ಈ ಥರ ಹುಡುಗಿರೇ ಇಷ್ಟ ಆಗೋದು. ಎಲೆ ಇನ್ನೊಂದ್ಸಲ ತೋರಿಸು. ಎಲ್ಲಿ ನೀನ್ ಮಾಡಿ ತೋರಿಸು. ಸ್ವಲ್ಪ ಜಾಸ್ತಿ ಆಯ್ತು. ಹೋಗ್ಲಿ ಬಿಡು, ಪರವಾಗಿಲ್ಲ. ಪ್ರೀತಿಯ ಸವಾರಿ ಅಂಬಾರಿ. ಸೊ ರೂಮ್ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ವೆರಿ ಕಲರ್ಫುಲ್, ವೆರಿ ನೈಸ್. ಐ ಲೈಕ್ ಇಟ್. ನೈಟ್. ನೈಸ್. ನೈಸ್ ಅಲ್ಲ, ನೈಟ್ ಅಂದೆ. ನೈಸ್ ನೈಟ್. ಅಯ್ಯೋ, ಓಕೆ. ಗುಡ್ ನೈಟ್. ಗುಡ್ ನೈಟ್. ಪ್ರತಾಪ್, ಗುಡ್ ನೈಟ್ ಅಂದೆ. ವೆರಿ ಗುಡ್ ನೈಟ್. ಈಗ ನಾನು ನಿಮ್ಮ ಹೆಂಡತಿ ಅಲ್ಲ, ನಿಮ್ಮ ಗರ್ಲ್ ಫ್ರೆಂಡ್. ಸೊ ಗುಡ್ ನೈಟ್. ಅರೆ, ಮತ್ತೆ ಯಾಕೆ ಬಂದೆ? ಪ್ರಾಕ್ಟೀಸ್ ಮಾಡು, ಪ್ರಾಕ್ಟೀಸ್ ಮಾಡು, ಇನ್ನೂ ಚೆನ್ನಾಗಿ ಬರುತ್ತೆ. ಹೋಗು ಹೋಗು. ಹೇಳು ಪಾರು. ಅದಕ್ಕೆ ನೀವು ಹೇಳ್ದ ಹಾಗೆ ಮಾಡ್ತಿದ್ದೀನಿ. ಒಳ್ಳೆ ಮಜಾ ಸಿಗ್ತಾ ಇದೆ. ವೆರಿ ಗುಡ್. ಪ್ರತಾಪ್ ರಿಯಾಕ್ಷನ್ ಹೇಗಿತ್ತು? ಅವ್ರು ನನ್ನನ್ನು ಈ ಅವತಾರದಲ್ಲಿ ನೋಡಿ ಸುಸ್ತಾಗಿ ಹೋಗಿದ್ದಾರೆ. ಹೇಗಾಗಿದ್ದಾರೆ ಅಂದರೆ, ಚಿಕ್ಕ ಮಕ್ಕಳಿಗೆ ಒಂದು ಹೊಸ ವಸ್ತು ಕೊಟ್ಟು ಆಡ್ಕೋ ಅಂತ ಬಿಟ್ಟರೆ ಅವ್ರು ಆಡೋದನ್ನು ಬಿಟ್ಟು ಅದನ್ನ ನೋಡ್ತಾ ಕೂರ್ತಾರಲ್ಲ, ಹಾಗೆ ಬಾಯಿ ಬಿಟ್ಕೊಂಡು ನನ್ನನ್ನು ನೋಡ್ತಾ ಇರ್ತಾರೆ. ಇನ್ನು ಮುಂದೆ ನೋಡ್ತಾ ಇರು ಪಾರು. ಪ್ರತಾಪ್ ನಿನ್ನ ಹಿಂದೆನೇ ತಿರುಗಾಡ್ತಿರ್ತಾನೆ. ನಿನಗೆ ಗೊತ್ತಾ ಪಾರು, ಈ ಗಂಡಸ್ರ ಸಮಸ್ಯೆನೇ ಹೀಗೆ. ಅವ್ರಿಗೆ ಗರ್ಲ್ ಫ್ರೆಂಡ್ಸ್ ಅಂದರೆ 5 ಸ್ಟಾರ್ ಹೋಟೆಲಲ್ಲಿ ಸಿಗೋ ಊಟ ಇದ್ದಾಗೆ. ಅದೇ ಹೆಂಡತಿ ಅಂದರೆ ಡೈಲಿ ಮನೇಲಿ ಸಿಗೋ ಅನ್ನ ಸಾಂಬಾರ್ ಥರ. ಆದರೆ
ಒಬ್ಬ ಹೆಂಡತಿಯಲ್ಲೇ ಒಬ್ಳು ಒಳ್ಳೆ ಗರ್ಲ್ ಫ್ರೆಂಡ್ ಸಿಕ್ಕಿದ್ಲು ಅಂದರೆ ಅದಕ್ಕಿಂತ ದೊಡ್ಡದು ಇನ್ನೇನಿರುತ್ತೆ ಹೇಳು. ನೋಡ್ಪಾರು, ಒಬ್ಬ ಹೆಣ್ಣಿಗೆ ಒಳ್ಳೆ ತಾಯಿ ಆಗಿರೋದು, ಒಳ್ಳೆ ಹೆಂಡತಿ ಆಗಿರೋದು ತುಂಬ ಇಂಪಾರ್ಟೆಂಟ್. ಹಾಗೇನೇ ಒಳ್ಳೆ ಗರ್ಲ್ ಫ್ರೆಂಡ್ ಸಿಕ್ಕಿದ್ಲು ಅಂದರೆ ಅದೊಂಥರ ಬೋನಸ್ ಇದ್ದಾಗೆ ಅಲ್ವಾ.